ಈಗ ಇವ್ರು ಅಂತಲ್ಲ ಯಾರೋ ಒಬ್ರು ಮಹಿಳೆನ ನಾವು ನೋಟಿಸ್ ಕೊಟ್ಟು ಇಂಟ್ರಾಗೇಷನ್ ಕರಿಬೇಕು ಅಂತ ಬಂದಾಗ ನಾವು ಯಾಕೆ ಕರಿಬೇಕು ಅಂತೇಳಿ ಆಲ್ರೆಡಿ ಪ್ರಿಪೇರ್ ಆಗಿರ್ತಾರಲ್ವಾ? ಅಲ್ಲ, ಗೊತ್ತಿರುತ್ತೆ ಅವ್ರಿಗೂ, ಗೊತ್ತಿರುತ್ತೆ. ಯಾರಿಗೆ ಯಾರು ನಾವು ಕರಿತೀವಿ ಅವ್ರಿಗೂ ಗೊತ್ತಿರುತ್ತೆ ನಮ್ಮನ್ನು ಯಾಕೆ ಕರೀತಾರೆ ಅಂತ. ಅಲ್ಲಿ ಮನುಷ್ಯನ ಸ್ವಭಾವ ಕೆಲವು ಹೇಳಿ ಯಾಕೆ ನಮ್ಗೆ ಯಾಕೆ ತಪ್ಪಿಸ್ಕೊಂಬಿಡೋಣ, ನಾನು ಹೇಳ್ದಲ್ಲೇ ಸುಮ್ಮನೆ ಇದ್ದುಬಿಟ್ರೆ ನಾನು ಕರಿಯಲ್ಲ, ಈ ಮೆಂಟಾಲಿಟಿನೂ ಇರುತ್ತೆ. ಕೆಲವೆಲ್ಲ ಹೆಣ್ಮಕ್ಳಿಲ್ಲ, ಅವ್ನು ಬಿಡಬಾರ್ದು, ನಾನು ಹೇಳಲೇಬೇಕು ಮಾಡಲೇಬೇಕು ಅನ್ನೋ ವರ್ತನೂ ಇರುತ್ತೆ. ಆವಾಗ ಅಂಥವ್ರನ್ನೇನು ಮತ್ತೆ ಕೇಳೋದಿರಲ್ಲ. ಈ ಎರಡನೇ ಕ್ಯಾಟಗರಿ ಇರ್ತಾರಲ್ಲ, ಇವ್ರನ್ನ ಕೇಳಲೇಬೇಕಾಗುತ್ತೆ ನಾವು. ಒಂದಲ್ಲಿ ರಸತಿ ಕೇಳಬೇಕಾಗುತ್ತೆ, ಬಿಡೋದಿಲ್ಲ ಅಂದಾಗ ಹೇಳ್ತಾರೆ ಅಂತ. ಇದು ನಮಗೆ ಹೇಳ್ದಲ್ಲ, ನಮಗೆ ಕೊಟ್ಟ ಡೇಸ್ ಒಳಗೆ ನಾವು ಈ ಪ್ರಯತ್ನ ಮಾಡೋದಷ್ಟೇ. ಆಮೇಲೆ ನಾವು ಯಾಕೆ ಮಾಡೋಕೆ ಹೋಗ್ತೀವಿ? ಇಲ್ಲ ಅವ್ರ ಕೈಲಿ ಏನೂ ಇಲ್ಲ ಬಿಡಿ ಅಂತ ಬಿಟ್ಬಿಡ್ತೀವಿ. ಅಲ್ಲಿವರೆಗೂ ಲಾಸ್ಟ್ ಪಾಯಿಂಟ್ವರೆಗೂ ನಾವು ಜಗ್ಬೇಕಾಗುತ್ತೆ. ಅಂದರೆ ನಮ್ಗೊಂದು ಅನ್ಸೋದು ಸರ್, ಈಗ ಅವ್ರನ್ನ ನಾವಿಂದ ಬಾಯಿ ಬಿಡಿಸ್ಲೇಬೇಕು ಅಂತೇಳಿ ಬಂದಾಗ ಹೇಳ್ತಾರೆ ಕೊನೆಗೆ ಆಯಿತು ಹೋಗ್ರಪ್ಪ ಬಿಟ್ಬಿಡಿ ಅಂತ. ಒಂದು ಸಿನಿಮಾದ ನೋಡ್ತೀವಿ, ಶಿವರಾಜ್ ಕುಮಾರ್ನ ಕರ್ಕೊಂಡೋಗಿ ಚೆನ್ನಾಗಿ ಹೊಡಿತಾರೆ, ಇದರಲ್ಲಿ ಪ್ರಕರಣದಲ್ಲಿ ಇಲ್ವೇ ಇಲ್ಲ ಅಂತೇಳಿ ಸಾರಿ ಅಂತೇಳಿ ಕಳಿಸ್ಬಿಡ್ತಾರೆ, ಅಷ್ಟೇನಾ? ಜನಗಳಿಗೆ ಆ ಭಾವನೆ ಇರುತ್ತೆ ಅಂದ್ರೆ ನೀವು ಕರೆದ ತಕ್ಷಣ ಇದು ಹಿಂಗೆ ರುಬ್ಬಿ ಕಳಿಸ್ಬಿಡ್ತಾರೆ. ಪಿಕ್ಚರ್ ಅಲ್ಲಿಗೂ ನಮಗೂ ಸಂಬಂಧ ತರಕ್ಕೆ ಹೋಗ್ಬೇಡಿ. ಅಲ್ಲಿ ಎಲ್ಲಾರ್ಗು ಕ್ರಾಸ್ ಬೆಲ್ಟ್ ಆಗಿ ಎಲ್ಲಾನು ಸೀನಿಯರ್ ಆಫೀಸರ್ ಡ್ರೆಸ್ ಇನ್ಸ್ಪೆಕ್ಟರ್ ಹಾಕೊಂಡ್ ಕೂತಿರ್ತಾನೆ. ಅದನ್ನೆಲ್ಲ ನಾವು ಇಲ್ಲಿ ನೋಡಕ್ಕಾಗುತ್ತೆ? ನೀವು ಕ್ರಾಸ್ ಬೆಲ್ಟ್ ಇಲ್ದರೆ ಯಾರು ಆಫೀಸರ್ ಸಿನಿಮಾದೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. ಇಲ್ಲ, ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇನ್ವೆಸ್ಟಿಗೇಷನ್ ಪಾಯಿಂಟ್ ಅಲ್ಲಿ ಒಂದಿದೆ, ನಿಮ್ಗೆ ಸತ್ಯನ ಆಚೆ ತರಬೇಕು ಅನ್ನೋ ಒಂದೇ ಒಂದು ಕಾರಣ ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಇದು. ಆಮೇಲೆ ಯಾವ ಆಫೀಸರ್ಗೂ ಪತ್ತೆ ಮಾಡಲೇಬೇಕು ಅಂತ ಕಾನೂನಲ್ಲಿ ಇಲ್ಲ ರೀ. ಇದು ಮಾಡ್ಬೇಕು, ಈ ರಾಬ್ರಿ ಕೇಸ್ ನೀವು ಪತ್ತೆ ಮಾಡಲೇಬೇಕು ಅಂತ ಯಾವ ಆಫೀಸರ್ಗೂ ಟ್ರೈ ಮಾಡಬೇಕು ಅನ್ನೋದು ಹೇಳುತ್ತೆ. ನೀನು ಪ್ರಯತ್ನ ಮಾಡೋ, ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡು, ಆಗಲಿಲ್ಲ ಬಿಟ್ಬಿಡು. ನೀನು ಈ ಪ್ರಯತ್ನನೇ ಮಾಡಿಲ್ಲ, ಎಮ್ಮನ್ನು ಸರಿಯಾಗಿ ಕ್ವಶನೇ ಮಾಡಿಲ್ಲ, ನೀವು ಕೇಳಬೇಕಾಯ್ತು ಸರಿಯಾಗಿ. ಅವ್ರು ಬಾಯ್ ಬಿಡ್ತಿದ್ರು, ಅವರು ಜಾಸ್ತಿ ಕ್ಲೋಸ್ ಸರ್ಕಲ್. ಅದ್ರ ಜೊತೆಗೆ ಪೊಲೀಸ್ ಅಧಿಕಾರಿಗೆ ಒಂದೊಂದು ನೈತಿಕತೆ ಪ್ರಶ್ನೆ ಇರುತ್ತೆ ಸಮಾಜದಲ್ಲಿ. ನಾನು ಏನು ಮಾಡಿದೆ ಅಂತ ಒಂದಿರುತ್ತಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ, ಈಗ ನಾವು ಮಾಧ್ಯಮದವರು ರೆಸ್ಪೆಕ್ಟ್ ಕೊಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಮತ್ತೊಂದು ಪೊಲೀಸ್ ಅಧಿಕಾರಿನ ಹೇಳೋದಂಗೆ. ಈಗ ನೀವು ವಿ ಕೆ ಸಿಂಗ್ ಬಗ್ಗೆ ಹೇಳಿದಾಗ ನೀವೇನು ಹೇಳ್ತೀರಿ? ಆಫೀಸರ್ ಅಂತ ಹೇಳ್ತೀರಿ, ಯಾಕಂದ್ರೆ ಅವ್ರು ಮಾಡೋ ಸಾಧನೆ ಒಂದು ಮಾತ್ರ. ನಾವು ಜೊತೆಯಲ್ಲೇ ಕೆಲಸ ಮಾಡಿದ್ದೀವಿ, ಅವು ಈಸ್ ಎ ಗುಡ್ ಆಫೀಸರ್ ಅದರಲ್ಲೆಲ್ಲ. ಮತ್ತು ನಿಮ್ಮ ಇವರು IPS ಆಫೀಸರ್ಸ್ ಇಲ್ಲಿ ನಾವಿದ್ದಾಗ ಫಸ್ಟ್ ಹಾಕಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ KSPS ಆಗಿ ನಾವು ಎಲ್ಲರನ್ನ ಹತ್ತಿರದಲ್ಲಿ ನೋಡಿದ್ದೀವಿ. ನಾನು ತುಂಬ ಗೌರವಾದ ಅಧಿಕಾರಿಗಳು. ಆಮೇಲೆ ಇನ್ಫ್ಲೂಯೆನ್ಸ್ ಆಗುವಂಥ ಅಧಿಕಾರಿಗಳು ಅಲ್ಲ ಅವರು. ಫಸ್ಟ್ ಆಫ್ ಆಲ್ ಪ್ರಭಾವಿತರಾಗೋರು ಬೇರೆ. ಆಮೇಲೆ ಪ್ರಭಾವಿತರು ಯಾವುದಾಗಿದ್ದಾರೆ ಅಂದರೆ ಸಂತ್ರಸ್ತರ ಬಗ್ಗೆ ನ್ಯಾಯ ಕೊಡಬೇಕು ಅನ್ನೋದ್ರಲ್ಲಿ ಪ್ರಭಾವಿತರಾಗಿದ್ದಾರೆ. ಜನ ನಮ್ಮ ಇನ್ವೆಸ್ಟಿಗೇಷನ್ ಒಪ್ಕೋಬೇಕು, ನಾವು ಮಾಡ್ತಾ ಇರೋದು ನ್ಯಾಯ ಅನ್ಕೋಬೇಕು, ಆ ಪ್ರಯತ್ನದಲ್ಲಿ ಇರ್ತಾರೆ. ಆಮೇಲೆ ಈ ಯಾಕಿದು ಸೀರಿಯಸ್ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಯಾಕೆ ಅಂದರೆ ಒಬ್ಬ ಪ್ರಭಾವಿ ವ್ಯಕ್ತಿ ಇಷ್ಟೆಲ್ಲ ವಿಚಾರಗಳು ಆಗಿದೆ ಅನ್ನೋ ಪ್ರಶ್ನೆ ದೇಶದ ಮೂಲೆಯಲ್ಲಿ ಇವತ್ತು ವಿಚಾರ ಆಗಿರೋದ್ರಿಂದ ಅವ್ರ ಕ್ಲೋಸ್ ಸರ್ಕಲನ್ನು ಕ್ವಶನ್ನು ಮಾಡೋಕ್ಕೆ ವಿಚಾರ ಆಗೋದಿಲ್ಲ ಅಂದರೆ ಯಾರನ್ನು ಮಾಡಬೇಕು? ಮತ್ತೆ ಅದನ್ನು ಹೆರಾಸ್ಮೆಂಟ್ ಅಂತ ಯಾಕೆ ತಗೋಬೇಕು ಅನ್ನೋದು ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಕೇಳ್ರಿ, ಯಾಕೆ ಇನ್ನೊಂದು ಸತಿ ಕೇಳ್ರಿ, ಇನ್ನೊಂದು ಬಾಯ್ ಬಿಡಿಸಿ ಸರ್ ಅಂತಾರೆ. ನೀವು ಅದನ್ನು ಯೋಚನೆ ಮಾಡಿ. ಆ ಕಡೆ ಪಬ್ಲಿಕ್ಕು ಅದನ್ನು ಹೇಳ್ತಾರಲ್ಲ. ಈಗ ಒಂದು ಸುಮಾರು ಒಂದು 10,000 ಜನ ಒಂದು ಪ್ರೊಟೆಸ್ಟ್ ಮಾಡಿದ್ರು ಬಿಫೋರ್ ಪ್ರಜ್ವಲ್ ಅರೈವಲ್ ಟು ದಿ ಇಂಡಿಯಾ. ಹಿಂದಿನ ದಿವಸ ಒಂದು 10,000 ಜನ ಮೆರವಣಿಗೆ ಮಾಡಿಸಿದ್ರು. ಅಲ್ಲಿ ಅರೆಸ್ಟ್ ಮಾಡಬೇಕು, ಅದು ಮಾಡಬೇಕು. ಆ 10,000 ಜನಕ್ಕೆ ಉತ್ತರ ಏನಂತ ಕೊಡ್ತೀರ ನೀವು? ಹೌದಲ್ವಾ? ಬೇರೆ ಜನ ಬೇಡ ನಮಗೆ, ಮನೆಯೊಳಗಿರೋರು, ರೋಡಿಗೆ ಬಂದಿರೋರಿಗೆ ಅದು ಪ್ರಶ್ನೆ ಇದೆಯಲ್ಲ. ನಮಗೆ ನ್ಯಾಯ ಕೇಳ್ತಾ ಇರೋದವರು, ಅವರೇನು ಬೇರೆ ಕೇಳ್ತಾ ಇಲ್ಲ. ಅವರು ಆ ವಿಚಾರಕ್ಕೆ ನಾವು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಉತ್ತರ ನಾವು ಬರೀ ಕೋರ್ಟಿಗೆ ಕೊಡೋದೆಲ್ಲ, ಸಮಾಜಕ್ಕೂ ನಾವು ನ್ಯಾಯವಾಗಿದ್ದೀವಿ ಅಂತ ತೋರಿಸ್ಬೇಕಾಗುತ್ತೆ. ನಾಳೆ ನಿಮಗೆ ಯಾವನೇ ಒಬ್ಬ ಸಾಧಾರಣ ವ್ಯಕ್ತಿ ನಿಮ್ಮ ಹತ್ರ ಪ್ರಶ್ನೆ ಮಾಡುವಾಗಲೂ ಕೂಡ ನೀವು ಅವರಿಗೆ ಬಾಧ್ಯಸ್ಥನಾಗಿರ್ಬೇಕು ಅಲ್ವಾ? 10 ಸತಿ ಕರ್ಸಿರೋದು ಕಂಡ್ರಿ ಆ ಎಮ್ಮನ್ನ ನಾವು ಇಲ್ಲಿಗೆ ಕ್ವಶನ್ ಮಾಡೋಕ್ಕೆ ಅಂತಾನು ಉತ್ತರ ನಾನು ಕೊಡಬೇಕಾಗುತ್ತೆ. ಅವರು ಹೌದಾ ಸರ್, ಆಯ್ತು ಬಿಡಿ ಸರ್ ನಂಗೆ ಇರಬೇಕಾಗುತ್ತೆ. ನಾವು ಒಂದು ಹಂತದಲ್ಲಿ ಎಲ್ಲರಿಗೂ ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಬರೇ ಕೋರ್ಟ್ಗೆ ಒಪ್ಸೋದು ಒಂದೇ ಕೆಲಸ ಅಲ್ಲ. ಅದು 4 ಸ್ಟೇಟ್ಮೆಂಟು ಇನ್ನೊಂದು ಮಾಡಿ ಕಳಿಸ್ಬಿಡ್ಬೋದು. ಬಟ್ ಸಮಾಜ ಎಲ್ರಿ ಮಾಡಿದ್ದಾರೆ, ಏನೈತ್ರಿ ಅದು ಸ್ಟೇಟ್ಮೆಂಟಲ್ಲಿ ಅಂತಾರೆ. ಇವರೇ ಲಾಯರ್ರಿ, ಏನೈತೆ ಸರ್ ಅಲ್ಲಿ ಸ್ಟೇಟ್ಮೆಂಟಲ್ಲಿ? ಏನಿಲ್ಲ. ಸರ್, ನನಗೆ ಏನನ್ಸುತ್ತೆ, ನೀವು ಹೇಳಿದ್ದಕ್ಕೆ ಐ ಅಗ್ರಿ ಸರ್. ಈಗ ಸೀನಿಯರ್ ಲೆವೆಲಲ್ಲಿ ನಾನು ಅದನ್ನು ನೋಡ್ತಾ ಇದ್ದೀನಿ.
ನಾನು ಅದನ್ನೆಲ್ಲ ನನಗೂ ಅರ್ಥ ಆಗುತ್ತೆ. ಸ್ವಲ್ಪ ಏನೋ ಕ್ರಾಸಾಗಿ ಕೇಳಿದ್ರೆ ನಾವು ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ಅದಕ್ಕೆ ನಮ್ಮನ್ನು ಪದೇ ಪದೇ ಇದು ಮಾಡ್ತಾರೆ. ನನಗೆ ಅದು ಅರ್ಥ ಆಗ್ತಾ ಇದೆ. ಬಟ್ ನಾನು ಹೇಳೋದು, ನಾನು ಒಬ್ಬಳು ಲೇಡಿಯಾಗಿ ಈಗ ನನಗೆ ಅದನ್ನು ಪದೇ ಪದೇ ಕೇಳಕ್ಕೆ ಕರೀತಾರಲ್ಲ ಸರ್, ಆಗ ನಮ್ಮ ಫ್ಯಾಮಿಲಿಗಳಿಗೆ ಹೇಗೆ ಇದಾಗುತ್ತೆ ಅನ್ನೋದು ಒಂದು. ಆಮೇಲೆ ಅಕಸ್ಮಾತ್ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಇದರಲ್ಲೇ ಈ ಮೂಲಕನೇ ಕೇಳೋದು, ಇಷ್ಟೊಂದು ಹೆಣ್ಮಕ್ಳು ಸರ್ ಇಲ್ಲಿ ಸಂತ್ರಸ್ತರು ಅಂತ 4 ಜನ ತೋರಿಸ್ತಾ ಇದ್ದಾರೆ. ಬಟ್ ಅಲ್ಲಿ ಇನ್ನೇನೋ ಕತೆಗಳು ಎಲೆಕ್ಷನ್ ಟೈಮಲ್ಲಿ ಆಗಿತ್ತಲ್ಲ ಸರ್. ಒಂದು ದಿನ ಒಬ್ಬರು ದೇವರಾಜೇಗೌಡ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡ್ತಾರೆ, ಮೀಡಿಯಾಗೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಸರ್. ಅವತ್ತು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಥರ ಕೆಲವು ವಿಡಿಯೋಗಳು ಹರಿದಾಡ್ತಾ ಇದೆ ಅಂತ ಹೇಳಿ. ಪೊಲೀಸ್ ಆಗಲಿ ಅಥವಾ ಬೇರೆ ಯಾರೇ ಅವ್ರಿಗೆ ನ್ಯಾಯ ಕೊಡಿಸೋ ಅಂಥವ್ರು, ಈಗ 10,000 ಜನ 20,000 ಜನ ಏನು ತಿರುಗ್ತಾ ಇದ್ದಾರೆ, ಅದು ಒಂದು ಪ್ರೆಸ್ ಮೀಟ್ ನೋಡಿದ್ರೆ ಗೊತ್ತಾಗೋದು ಇಷ್ಟೊಂದಿದೆ ಅಂತೇಳಿ. ಆ ಮನುಷ್ಯನ ಆಗಲೇ ಅವರು ಎನ್ಕ್ವೈರಿ ಮಾಡಿದಿದ್ರೆ ಇವತ್ತು ಆ ಹೆಣ್ಮಕ್ಳುಗಳನ್ನ ಇಷ್ಟೊಂದು ಸಂತ್ರಸ್ತರು ಹೊರಗಡೆ ಈ ಥರ ಕಷ್ಟ ಆಗ್ತಾ ಇರಲಿಲ್ಲ. ಎಷ್ಟೋ ಹೆಣ್ಮಕ್ಳುಗಳಿಗೆ ತೊಂದರೆ ಆಗಿದೆ ಈ ಕೇಸಿಂದ ಸರ್, ಈ ಕೇಸಿಂದ ಅಷ್ಟು ತೊಂದರೆ ಆಗಿದೆ. ಅದು ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಹೇಳುವಾಗ ಅದನ್ನು ಯಾಕೆ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿಲ್ಲ, ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಲಿ, ಯಾವುದೇ ಪಕ್ಷದವರಾಗಲಿ, ಯಾವುದೇ ಸಾಮಾಜಿಕ ಸಂಘಟನೆಯವ್ರು ಯಾಕೆ ತಗೊಳ್ಳಿಲ್ಲ? ಇಷ್ಟೊಂದೆಲ್ಲ ಗಲೀಜು ಆಗಿ ಇಡೀ ಹೆಣ್ಮಕ್ಳುಗಳ ಹಾಸನಲ್ಲಂತೂ ತುಂಬ ಕಷ್ಟ ಸರ್. ಇವಾಗ ಹಾಸನ ಹೆಣ್ಮಕ್ಳು ಅಂದ್ರೇ ಬೇರೆ ಥರ, ಅದರಲ್ಲೂ SIT ಬೇರೆ ಬರ್ತೀವಿ ಅಂದರೆ ನಮ್ಮನ್ನು ಯಾವ ಥರ ನೋಡ್ಬೋದು ಸರ್? ನೋಡಿ, ಇದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಉತ್ತರ ಕೊಡೋಕ್ಕಾಗಲ್ಲ. ನಾವು ಇನ್ವೆಸ್ಟಿಗೇಷನ್ ಮ್ಯಾಟರ್ ಅಲ್ಲ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ವಿಷಯ ಹೇಳುವಾಗ ನಾನು ಇದು ಕೇಳಬೇಕಲ್ಲ, ನೀವು ನ್ಯಾಯ ಕೊಡೋರಲ್ವಾ ಸರ್? ಸೆನ್ಸಿಟೈಸ್ ಆಗಬೇಕು. ಸುವಮೋಟೋ ತಗೊಳಕ್ಕೆ ಆಗೋದಿಲ್ಲ ಇದರಲ್ಲಿ. ಅವ್ನು ಯಾರೋ ಪ್ರೆಸ್ ಮೀಟ್ ಮಾಡ್ದ ಅಂದ ತಕ್ಷಣ ಅವನೇನೇನೋ ವಿಚಾರ ನಾವು ಸುವಮೋಟೋ ತಗೊಳಕ್ ಬರೋದಿಲ್ಲ. ನಾಳೆ ಅವ್ನು ಬೆಳಗ್ಗೆ ನಾನು ಹೇಳಿದ ಬೇರೆ ಉದ್ದೇಶ ಕರೆದು ಎನ್ಕ್ವೈರಿ ಆದ್ರೂ ಮಾಡ್ಬೋದಿತ್ತಲ್ವಾ ಅಂತ ಹೇಳಿ ಅವ್ರು ಕೇಳ್ತಾ ಇರೋದು. ಈಗ ಮಾಡಿದ್ರಲ್ಲ, ಅಲ್ಲ ಅವತ್ತು ಅಂತೇಳಿ ಈಗ ಹೆಣ್ಮಕ್ಳು ಲೈಫೇ ಹಾಳೋದ್ಮೇಲೆ ಈಗ ಆಗೋಗಿದೆ ಅಂದ್ರೆ, ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಹೆಣ್ಮಕ್ಳು ಅಂದ್ರೇನೆ ಒಂಥರ ಬೇರೆ ತರ ಜನರಲೈಸ್ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಹಂಗ ಅನ್ಕೊಂಡು. ಈಗ ಏನಾಗುತ್ತೆ, ಇದು ಬಹಳಷ್ಟು ಸೆನ್ಸಿಟಿವ್ ಮ್ಯಾಟರ್. ಇದಕ್ಕೆ ಬಹಳಷ್ಟು ಕೂಡ ಪೊಲೀಸ್ ಅಧಿಕಾರಿಗಳು ಇದ್ರಲ್ಲಿ ಇರೋವಂಥವ್ರು ಎಲ್ಲರೂ ಬಹಳ ಸೆನ್ಸಿಟಿವ್ ಆಗಿ ಇದನ್ನು ಡೀಲ್ ಮಾಡಬೇಕು. ಸುಪ್ರೀಂ ಕೋರ್ಟ್ನ ಅನೇಕ ಗೈಡ್ಲೈನ್ಸ್ ಕೂಡ ಇದೆ. ಈಗ ಅನೇಕ ಸರಿ ಏನಾಗ್ತದೆ, ನೀವು ಹೇಳಿದ ಒಂದು ಪಾಯಿಂಟ್ ಅನ್ನು ಬೇಕಾದ್ರೆ SITನವರು ಒಂದು ಸ್ವಲ್ಪ ಅದನ್ನ ಅಡ್ವೈಸ್ ಆಗಿ ತಗೋಬಹುದು. ಏನಂದ್ರೆ, ಪದೇ ಪದೇ SITಗೆ ಹೆಡ್ ಆಫೀಸ್ ಬೆಂಗಳೂರಿಗೆ ನೀವು ಬಂದು ಇಲ್ಲಿ ಎನ್ಕ್ವೈರಿಗೆ ಅಪಿಯರ್ ಆಗಿ ಅನ್ನೋ ಬದಲು ಇದನ್ನ ನೀವು ಆರೋಪಿಯ ಸ್ನೇಹಿತರು ಅಂತ ಎನ್ಕ್ವೈರಿ ಮಾಡುವಾಗ ನಿಮ್ಮ ಪ್ರೆಸೆನ್ಸಲ್ಲೂ ನಿಮ್ಮ ಮನೆ ಹತ್ರ ಕೂಡ ಅವ್ರು ಮಾಡ್ಬೋದು. ಏನು ಇಲ್ಲೇ ಬರಬೇಕು, ನಿಮ್ಮನ್ನು ಕರೆಸಬೇಕು ಅಂತಿಲ್ಲ, ಬಿಕಾಸ್ ಯು ಆರ್ ನಾಟ್ ಅನ್ ಅಕ್ಯೂಸ್ಡ್ ಹಿಯರ್. ಸುಪ್ರೀಂ ಕೋರ್ಟ್ ಹೇಳುತ್ತೆ ಮಹಿಳೆಯರನ್ನ ಅವರ ಸ್ಥಳದಲ್ಲಿ ತಾವು ಹೋಗಿ ಮಾಹಿತಿಯನ್ನು ಕಲೆ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಅದರಿಂದ ಏನಾಗ್ತದೆ, ನೀವು ಅಲ್ಲಿಂದ ಬರುವಂಥದ್ದು, ನಿಮ್ಗೆ ಆಗೋ ಹರಾಸ್ಮೆಂಟು, ಹೋಗಿ ಸುಮ್ಮನೆ ಕಾಯುವಂಥದ್ದು, ಅವೆಲ್ಲ ನಿಮ್ಗೆ ಅವಾಯ್ಡ್ ಆಗ್ತದೆ. ಅದನ್ನು ಕೂಡ ಸೆನ್ಸಿಟೈಸ್ ಆಗಬೇಕು. ಅದು ಏನಾಗುತ್ತೆ ಗೊತ್ತಾ, ಈಗ ಇವ್ರನ್ನ ಕರೆದಾಗ ಇವ್ರು ಒಬ್ಬರೇ ಇಲ್ಲಿ ಬಂದು ವಿಚಾರ ಮಾಡೋಗಿರ್ತಾರೆ. ಪೊಲೀಸರು ಅವ್ರ ಮಂತಕ್ಕೆ ಹೋದ್ರೆ ಊರೆಲ್ಲ ನೋಡುತ್ತೆ ಅಂತ ಅದು ಇನ್ನೊಂಥರ ಆಗುತ್ತೆ. ಅದು ಇನ್ನೊಂದು ಸಮಸ್ಯೆ. ಓಕೆ ಸರ್, ನೋಡಿ, ಇದಂತೂ ಒಂದು ಕಡೆ ಅಕ್ಷತಾ ಅವರು ಅವ್ರಿಗಾಗಿರುವಂಥ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಇಲ್ಲ, ಅವ್ರಿಗೆ ಆದಂಥ ಒಂದು ಚೌಕಟ್ಟಿದೆ, ಆ ಹಂತದಲ್ಲಿ ಅವರು ತನಿಖೆಯನ್ನು ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಕಾನೂನು ತಜ್ಞರು ಕಾನೂನಲ್ಲಿ ಇದೆಲ್ಲವೂ ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ, ಇದು ಖಂಡನೀಯ ಅಂತೇಳಿ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಜನರಿಗೆ ಬಿಡ್ತೀವಿ, ಜನರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅಂತೇಳಿ. ಇದಾಗಿತ್ತು ಇವತ್ತಿನ ಚರ್ಚಾ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.